ಬಟ್ ಒಂದು PMEGP ಲೋನ್ ಅಂತ ಇದೆ. ಸೊ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಒಂದು ರೈತರಿಗೆ ಮತ್ತು ಯಾರ್ಯಾರು ಬಿಸ್ನೆಸ್ ಮಂದಿ ಆಗಿರ್ಬೋದು ಎಲ್ಲರಿಗೂ ಒಂದು ಅನುಕೂಲ. ಸೊ ಈ ಸ್ಕೀಮ್ ಬಗ್ಗೆ ಹೇಳ್ತೀನಿ ನಿಮಗೆ. ಇದರಲ್ಲಿ 20 ಲಕ್ಷ ಲೋನು ಸಿಗುತ್ತೆ. ಸೊ ಇದರಲ್ಲಿ ಈ ಟೋಟಲ್ 20 ಲಕ್ಷ ಪ್ರಾಜೆಕ್ಟಲ್ಲಿ ಸೊ ನಿಮಗೆ 5ರಿಂದ 7 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಅಂತಂದರೆ 25%ಇಂದ 35%ವರೆಗೂ ನಿಮಗೆ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಸಬ್ಸಿಡಿ ಸಿಗುತ್ತೆ. ಓಕೆ. ಸೊ ಈ ಲೋನ್ ಪಡಿಬೇಕಂದ್ರೆ ಏನೇನು ಮಾಡಬೇಕು, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಹೇಳ್ತೀನಿ ನಿಮಗೆ. ಸಮಗ್ರ ಉದ್ಯಮಿಗೆ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಸಚಿನ್ ಗಡದವರ್, ಸಮಗ್ರ ಕೃಷಿ ಮತ್ತು ಪಶುಪಾಲನೆ ತರಬೇತಿ ಕೇಂದ್ರ ನಾನು ನಮ್ಮ ಧಾರವಾಡದಲ್ಲಿ ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನಿಮಗೆ ಫಸ್ಟು. ಸೊ ನೋಡಿ, ನಾವು ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಟಗರು ಸಾಕಾಣಿಕೆ, ಹೋತಮರಿ ಸಾಕಾಣಿಕೆ, ಬ್ರೀಡಿಂಗ್ ಯೂನಿಟು, ಫ್ಯಾಟ್ನಿಂಗ್ ಯೂನಿಟು, ಸೊ ಎಲ್ಲಕ್ರ ಬಗ್ಗೆನೂ ಮತ್ತು ಇದ್ರ ಜೊತೆಗೆ ಮೇನ್ ಟ್ರೇಡಿಂಗ್ ರೀ. ಆಡು ಮರಿಗಳಾಗಿರ್ಬೋದು, ಕುರಿ ಮರಿಗಳಾಗಿರ್ಬೋದು, ಇದಕ್ಕೆ ವ್ಯಾಪಾರ ಯಾವ ಥರ ಮಾಡಬೇಕು, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಇದರಲ್ಲಿ ನಾವು ಮಾಡ್ತೀವಿ. ಸೊ ನಿಮಗೆ ಟ್ರೈನಿಂಗು ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಸಿಗುತ್ತೆ ನಮ್ಮ ಫಾರ್ಮಲ್ಲಿ. ಕಂಪ್ಲೀಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿರುತ್ತೆ. ಸೊ ನಿಮಗೆ ಎಲ್ಲ ಎನಿಮಲ್ಸ್ ಬಗ್ಗೆ ನೀವು ನೋಡ್ಬೋದು, ಎನಿಮಲ್ಸ್ ಇರ್ತವೆ ನಮ್ಮ ಫಾರ್ಮಲ್ಲಿ. ಸೊ ಎಲ್ಲ ಎನಿಮಲ್ಸಿಗೆ ಯಾವ ಥರ ನೀವು ನೋಡ್ಕೋಬೇಕು, ಮೇವಿನ ವ್ಯವಸ್ಥಾಪನೆ ಯಾವ ಥರ ಇರಬೇಕು, ಹೊಟ್ಟೆ ಯಾವ ಥರ ಹಾಕಬೇಕು, ಕಾಳು ಯಾವ ಥರ ಹಾಕಬೇಕು, ಸೊ ಏನೇನು ಹಾಕ್ಬೋದು ಅವಕ್ಕೆ, ಸೊ ಖರ್ಚು ಕಮ್ಮಿ ಮಾಡಿ ಲಾಭ ಹೆಚ್ಚಿಗೆ ಹೆಂಗೆ ಪಡೆಯಬೇಕು, ಸೊ ಇವ್ರ ಬಗ್ಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ನಿಮಗೆ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇದ್ದೀವಿ. ಮತ್ತು ಮೇನ್ ಇವತ್ತಿನ ವಿಷಯ ಏನಂತಂದರೆ ಒಂದು PMEGP ಲೋನ್ ಅಂತ ಇದೆ. ಸೊ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಒಂದು ರೈತರಿಗೆ ಮತ್ತು ಯಾರ್ಯಾರು ಬಿಸ್ನೆಸ್ ಮಂದಿ ಆಗಿರ್ಬೋದು ಎಲ್ಲರಿಗೂ ಒಂದು ಅನುಕೂಲ. ಸೊ ಈ ಸ್ಕೀಮ್ ಬಗ್ಗೆ ಹೇಳ್ತೀನಿ ನಿಮಗೆ. ಇದರಲ್ಲಿ 20 ಲಕ್ಷ ಲೋನು ಸಿಗುತ್ತೆ. ಸೊ ಇದರಲ್ಲಿ ಈ ಟೋಟಲ್ 20 ಲಕ್ಷ ಪ್ರಾಜೆಕ್ಟಲ್ಲಿ ಸೊ ನಿಮಗೆ 5ರಿಂದ 7 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಅಂತಂದರೆ 25%ಇಂದ 35%ವರೆಗೂ ನಿಮಗೆ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಸಬ್ಸಿಡಿ ಸಿಗುತ್ತೆ. ಓಕೆ. ಸೊ ಈ ಲೋನ್ ಪಡಿಬೇಕಂದ್ರೆ ಏನೇನು ಮಾಡಬೇಕು, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಹೇಳ್ತೀನಿ ನಿಮಗೆ. ಇದು ನಮ್ಮ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ ಇರುತ್ತೆ. DIC ಆಫೀಸು, KVIC ಆಫೀಸು, ಈ ಥರ ಆಫೀಸ್ಗಳೆಲ್ಲ ಇರ್ತವೆ. ಸೊ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ನಿಮಗೆ ನಮ್ಮ ಟ್ರೈನಿಂಗಲ್ಲಿ ಕೊಡ್ತೀವಿ. ಸೊ ಅದನ್ನು ನಾವು ಫಸ್ಟು ನಮ್ಮ DIC ಆಫೀಸಲ್ಲಿ ಇಲ್ಲ ಆನ್ಲೈನ್ ಮುಖಾಂತರ ನಾವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬೇಕು. ಅಲ್ಲಿ ನಮಗೆ ಒಂದು ಸ್ಕೋರ್ ಕಾರ್ಡ್ ಅನ್ನೋಂಥ ಬರುತ್ತೆ. ಈಗ ಸ್ಕೋರ್ ಕಾರ್ಡಲ್ಲಿ ನಾವು ಚಲೋ ಕರೆಕ್ಟಾಗಿ ಮಾರ್ಕ್ಸು, ಚಲೋ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ ಅಂತಂದರೆ ನಾವು ಲೋನನ್ನು ಪಡೀಲಿಕ್ಕೆ, ಸಬ್ಸಿಡಿ ಪಡೀಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಆದ ನಂತರ ಒಮ್ಮೆ ನಮಗೆ ಒಂದು ಬ್ಯಾಂಕ್ ಲೆಟರ್ ಸಿಗಬೇಕ್ರಿ, ಎಲ್ಲಿ PMEGP ಆಫೀಸ್ ಕಡೆಯಿಂದ. ಸೊ ಅದು ಸಿಕ್ಕಾದಿಂದ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ನಾವು ಬ್ಯಾಂಕಿಗೆ ಹೋಗಿ ನಾವು ಯಾವ ಥರ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಎಷ್ಟು ಎನಿಮಲ್ಸನ್ನು ತೊಗೋತಾ ಇದ್ದೀವಿ, ಅವಕ್ಕೂ ಡಾಕ್ಯುಮೆಂಟ್ಸು, ಕೊಟೇಶನ್ಸು, ನಮ್ಮ ಜಾಗ ಎಲ್ಲಿದೆ, ಸೊ ಜಾಗ ಇಲ್ಲ ಅಂದರೆ ಲೀಸ್ ಅಗ್ರಿಮೆಂಟ್ಸು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಥರೋ ಆಗಿ ನಿಮಗೆ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀವಿ. ಅದ್ರ ಪ್ರಕಾರ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನಾವು ಅರೇಂಜ್ಮೆಂಟ್ ಮಾಡಿಕೊಂಡು ಬೇಕಾದ್ರೆ ನಿಮ್ಮ ಪ್ರೊಸೆಸಿಂಗು ಮಾಡಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕ್ರಿ. ಸೊ ಲೋನ್ ಸ್ಯಾಂಕ್ಷನ್ ಆದಿಂದ ಸೊ ನೆಕ್ಸ್ಟ್ ಏನಿದೆಲ್ಲ ಆಮೇಲೆ ಮತ್ತೆ PMEGP ಕಡೆಯಿಂದ ಮತ್ತೆ ನಾವು ಎಲ್ಲ ಡೀಟೇಲ್ಸು, ಡಾಕ್ಯುಮೆಂಟ್ಸು ಎಲ್ಲ ಕೊಟ್ಟು ಸೊ ಆಮೇಲೆ ನಾವು ಬ್ಯಾಲೆನ್ಸ್ ಏನಿದೆಲ್ಲ ನಮ್ಮದು ಏನು ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡಿಸ್ಬೇಕು. ಸೊ ಫ್ರಂಟ್ ಆ್ಯಂಡ್ ಸಬ್ಸಿಡಿ ಇರುತ್ತೆ. ಸೊ ಆ ಅಮೌಂಟನ್ನು ರಿಲೀಸ್ ಮಾಡಿಕೊಂಡು ಅದು ನಿಮ್ಮ ಅಕೌಂಟಿಗೆ ಬರುತ್ತೆ ರೀ. ಸೊ ಆಮೇಲೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ನಿಮ್ಮ ಇದ್ರ ಪ್ರಕಾರ ಶೆಡ್ ಕನ್ಸ್ಟ್ರಕ್ಷನ್ ಶುರು ಮಾಡಿ ಆಮೇಲೆ ಅದ್ರ ಜೊತೆಗೆ ಎಲ್ಲ ಪ್ರಾಣಿಗಳು ತೊಗೊಳಿಕ್ಕೆ ನೀವು ಕುರಿಯಾರು ತೊಗೋಬೋದು, ಆಡರು ತೊಗೋಬೋದು. ಓಕೆ ರೀ. ಸೊ ಅದರಲ್ಲಿ ಅವಕ್ಕೆ ಎಷ್ಟು ಅಮೌಂಟ್ ಅವೆಲ್ಲ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಎಲ್ಲ ಡೀಟೇಲ್ ಎಲ್ಲ ಮಾಡಿ ಕೊಟ್ಟಿರ್ತೀನಿ ರೀ ನಾನು. ಸೊ ಅದ್ರ ಪ್ರಕಾರ ನಿಮ್ಗೆ ಎಷ್ಟು ಎನಿಮಲ್ಸ್ ಬೇಕು ಅವ್ರ ಪ್ರಕಾರ ಮಾಡಿಕೊಂಡು 2 ಹಂತದಲ್ಲಿ ಅಂದರೆ ಫೇಸ್ 1, ಫೇಸ್ 2 ಅಂತ ಬರುತ್ತೆ. ಫಸ್ಟ್ ಫೇಸ್ 1ಅಲ್ಲಿ ನಿಮಗೆ ಸ್ವಲ್ಪ ಮಿನಿಮಮ್ 50% ಎನಿಮಲ್ಸ್ ತೊಗೋಬೇಕು. ಫೇಸ್ 2 ಅಲ್ಲಿ ಮತ್ತೆ 50% ಎನಿಮಲ್ಸನ್ನು ತೊಗೋಬೇಕು. ಸೊ ಆಮೇಲೆ ಈ ಲೋನ್ ಅಮೌಂಟ್ ಏನಿದೆಲ್ಲ ನಿಮ್ಗೆ ಎಷ್ಟು ಲೋನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ 12ರಿಂದ 13 ಲಕ್ಷ ರೂಪಾಯಿ ತನಕ ಲೋನ್ ಆಗುತ್ತೆ. ಸೊ ಉಳಿದಿದ್ದ ಅಮೌಂಟ್ ಸಬ್ಸಿಡಿ ಆಗುತ್ತೆ ರೀ. 1 ಲಕ್ಷ ನೀವು ಹಾಕಬೇಕು, 7 ಲಕ್ಷ ತನಕ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಉಳಿದ 14 ಲಕ್ಷ ಏನಿದೆಲ್ಲ ಟೋಟಲು, ಸೊ ಅದನ್ನು ನಿಮಗೆ ಬ್ಯಾಂಕ್ ಲೋನ್ 13ರಿಂದ 14 ಲಕ್ಷವರೆಗೂ ಬರುತ್ತೆ. ಯಾಕಂದ್ರೆ ಬೇಸ್ಡ್ ಆನ್ ದ ಕ್ಯಾಟಗರಿ ಒಬ್ಬರಿಗೆ 25% ಇರುತ್ತೆ, ಒಬ್ಬರು 35% ಇರುತ್ತೆ. ಸೊ ಉಳಿದಿದ್ದ ಅಮೌಂಟ್ ಏನಿದೆಲ್ಲ ಅದು ನಿಮಗೆ ಬ್ಯಾಂಕ್ ಲೋನ್ ಆಗಿ ಬರುತ್ತೆ. ಅದಕ್ಕೆ ನೀವು EMI ಕಟ್ಟಬೇಕು. EMI ಯಾವ ಥರ ಅಂತಂದರೆ ಪ್ರತಿ ತಿಂಗಳು ಕಟ್ತಾ ಇರಬೇಕು ರೀ. ನೀವು 5 ವರ್ಷದ್ದು ಟೆನ್ಯೂರ್ ಮಾಡ್ಕೋಬೋದು ಅವಧಿ, ಇಲ್ಲ ಅಂತಂದರೆ ನೀವು ಟೋಟಲ್ 7 ವರ್ಷದ್ದು ಮಾಡ್ಕೋಬೋದು. ಸೊ ಮಂತ್ಲಿ ನೀವು EMI ಒಂದು 17,000 ರೂಪಾಯಿ ಕೊಟ್ಬೋದು. 7 ವರ್ಷ ಆತಂತಂದರೆ 17ರಿಂದ ಹಿಡ್ಕೊಂಡು 30,000 ರೂಪಾಯಿ ತನಕ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಏನಂತಂದರೆ ನೀವು ತರಬೇತಿ ಬಂದ್ರಂತಂದರೆ ಸೊ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಾದಿಂದ ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನು ಪ್ರೊಸೀಜರ್ ಇದ್ದರೆ ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ನಾವೇ ಮಾಡಿಕೊಡ್ತೀವಿ ನಿಮಗೆ. ಸೊ PMEGP ಸ್ಕೀಮ್ ನಿಮಗೆ ಕಂಪ್ಲೀಟಾಗಿ ಸ್ಯಾಂಕ್ಷನ್ ಮಾಡಿಸಿ ನಿಮಗೆ ಸ್ಟಾರ್ಟ್ ಹೋಗೋ ಹಾಗೆ ಎಲ್ಲ ಆಡು ಕುರಿ ಸೆಟಪ್ ತನಕನೂ ನಾನು ನಿಮ್ಗೆ ಮಾಡಿಕೊಡ್ತೀವಿ. ಸೊ ನೀವು ಜಸ್ಟ್ ತರಬೇತಿಗೆ ಬನ್ನಿ, ಎಲ್ಲ ಅದ್ರ ಬಗ್ಗೆ ಫಸ್ಟ್ ಕಲ್ಕೊಂಡಾದಿಂದ ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟು, ಸರ್ಟಿಫಿಕೇಟ್ಸು, ಅದಕ್ಕೆ ಏನೇನು ಪ್ರೊಸೆಸ್ ಇದೆ ಅಂತ ಎಲ್ಲ ಡೀಟೇಲ್ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಅದನ್ನು ನಿಮಗೆ ಮಾಡಿಸ್ಕೊಡು ನಾವೇ 100% ಆಗಿ ನಿಮಗೆ ಕಂಪ್ಲೀಟ್ ಗೋಟ್ ಆ್ಯಂಡ್ ಶೀಪ್ ಫಾರ್ಮ್ ಯೂನಿಟನ್ನು ಮಾಡಿಸಿ ಕೊಡ್ತೀವಿ. ಸೊ ನೀವು ನಮ್ಮ ತರಬೇತಿ ಬರಬೇಕಂದ್ರೆ ನೀವು ಧಾರವಾಡಿಗೆ ಬರಬೇಕು ರೀ, ಧಾರವಾಡ ಕರ್ನಾಟಕ. ಸೊ ನಮ್ಮ ಧಾರವಾಡಿಗೆ ನೀವು ಬಂದ್ರಂತಂದರೆ
ನೀವು ಒಂದಿನ ತರಬೇತಿ ಇರುತ್ತೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ ಶುರು ಆಗಿ ಸಂಜೆ 6 ಗಂಟೆವರೆಗೂ ಇರುತ್ತೆ. ಸೊ ಇದು ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿರುತ್ತೆ ರೀ. ಸೊ ನಾವೇನಂತಂದರೆ ನೀವು ಪ್ರೊಜೆಕ್ಟರ್ ಮುಖಾಂತರ ನಿಮ್ಗೆ ಎಲ್ಲ ವಿಷಯಗಳ ಬಗ್ಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಅದಾದಿಂದ ನಾವು ನಿಮಗೆ ಎಲ್ಲ ನಮ್ಮ ಫಾರ್ಮಿಗೆ ಕರ್ಕೊಂಡು ಹೋಗಿ ಎಲ್ಲ ಅನಿಮಲ್ಸಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ವ್ಯಾಕ್ಸಿನೇಷನ್ಸ್ ಮಾಡಬೇಕು, ಇಂಜೆಕ್ಷನ್ಸ್ ಯಾವ ಥರ ಮಾಡಬೇಕು, ಯಾವ ಥರ ಸೆಟಪ್ ಮಾಡಬೇಕು, ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ಅದ್ರ ಪ್ರಕಾರ ನೀವು ಮಾಡಲಿಕ್ಕೆ ಶುರು ಮಾಡ್ಬೋದು. ನಮಸ್ಕಾರ ರೀ.